ಹೀಗೆ ಕಷ್ಟಪಟ್ಟು ದುಡಿದು ಖರೀದಿ ಮಾಡಿದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿರುವುದನ್ನು ಕಂಡು ಕಣ್ಣೀರು ಹಾಕುತ್ತಿರುವ ಮಹಿಳೆ ಮತ್ತೊಂದೆಡೆ ರಾತ್ರಿ ಸಂಬಂಧಿಕರ ಮನೆಗೆ ಹೋಗಿ ಬೆಳಿಗ್ಗೆ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ದನ್ನು ಕಂಡು ಗಾಬರಿಯಲ್ಲಿರುವ ಯುವಕ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ. ಹೌದು, ಅಗಲಗುರ್ಕಿ ಗ್ರಾಮದ ಉಮಾ ಹಾಗೂ ರವಿ ದಂಪತಿಗಳಿಬ್ಬರು ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದು, ಎಂದಿನಂತೆ ಕೆಳಗಡೆ ಮನೆಯಲ್ಲಿ ರಾತ್ರಿ ಊಟ ಮುಗಿಸಿ ಸುಮಾರು 11 ಗಂಟೆ ಸಮಯದಲ್ಲಿ 2ನೇ ಅಂತಸ್ತಿನ ಮನೆಯಲ್ಲಿ ಮಲಗುವುದಕ್ಕೆ ಹೋಗಿದ್ದಾರೆ. ನಂತರ ಬೆಳಿಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ಎದ್ದು ಕೆಳಗಡೆ ಮನೆಗೆ ಬಂದಿದ್ದಾರೆ. ಆಗ ಮನೆಯ ಬಾಗಿಲು ಓಪನ್ ಆಗಿರುವುದನ್ನು ಕಂಡು ಗಾಬರಿಯಿಂದ ಒಳಗಡೆ ಹೋಗಿ ನೋಡಿದ್ರೆ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಟ್ಟೆಗಳನ್ನು ಬಿಸಾಡಿ 2 ಬೀರುವಿನಲ್ಲಿದ್ದ ಲಾಂಗ್ ಚೈನ್, ನೆಕ್ಲೆಸ್, 14 ಜೊತೆ ವಾಲೆ, ಒಟ್ಟು 250 ಗ್ರಾಂ ಚಿನ್ನಾಭರಣ ಹಾಗೂ 3 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಸರ್ ನಮ್ಮನೆ ಇದೆಲ್ಲ ಒಡವೆ ಮತ್ತು ದುಡ್ಡೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಏನೇನಿತ್ತು? ಇದು ಗೋಲ್ಡ್ ಮತ್ತು 3 ಲಕ್ಷ ರೂಪಾಯಿಗೆ ಚೀಟಿದ್ದು ಕಾಸಿತ್ತು, ಅದೆಲ್ಲ ತೊಗೊಂಡು ಹೊಂಟೋಗಿದ್ದಾರೆ. ನಾನು ಪರ್ಸಲ್ಲಿ ಸ್ವಲ್ಪ ಇಟ್ಟಿದ್ದೆ, ಅದನ್ನು ತೊಗೊಂಡೋಗಿದ್ದಾರೆ. ಮತ್ತು ಲಾಂಗ್ ಚೈನು, ನೆಕ್ಲೆಸ್ ಎಲ್ಲ ಇತ್ತು, ಎಲ್ಲ ತೊಗೊಂಡು ಹೊಂಟೋಗಿದ್ದಾರೆ. ಮನೆಯಲ್ಲಿ ಇದ್ವಿ ಸರ್, 11 ಗಂಟೆವರೆಗೂ ಇದ್ವಿ. ನಾವು ಮಲಗೋದ ಮೇಲೆ ಮಲಗ್ತೀವಿ. ಕೆಳಗಡೆ 11 ಗಂಟೆವರೆಗೂ ಇದ್ದು ಬೀಗ ಹಾಕ್ಕೊಂಡು ಮಾಮೂಲಿ ಯಾವಾಗ ಥರನೇ ಮೇಲೆ ಹೋಗಿ ಮಲಗಿದ್ವಿ. ಮತ್ತು 4 ಗಂಟೆ ಕೆಳಗಡೆ ಬಂದು ನೋಡೋಷ್ಟೊಳಗಡೆ ಬೀಗ ಎಲ್ಲ ಓಪನ್ ಆಗಿತ್ತು. ಬಾಗಿಲು 3 ಲಕ್ಷ ರೂಪಾಯಿ ಮೇಲೆ ಇತ್ತು ಸರ್. ಚೀಟಿ ಎತ್ತಿದ್ವಿ, ಚೀಟಿ ಕಾಸೆಲ್ಲ ಮನೆಯಲ್ಲೇ ಇತ್ತು. ಗೋಲ್ಡ್ ಒಂದು 250 ಗ್ರಾಮ್ ಮೇಲೇ ಇತ್ತು ಸರ್. ಲಾಂಗ್ ಚೈನು, ನೆಕ್ಲೆಸ್ಸು ಮತ್ತು ಓಲೆದು ಜಾಸ್ತಿ ಸೆಟ್ ಇತ್ತು ಸರ್. ಎರಡು ಚೈನ್ ಇತ್ತು, ಅವ್ರದ್ದು ಒಂದು ಉಂಗುರ, ನಂದೊಂದು ಉಂಗುರ. ಓಲೆಗಳು ಜಾಸ್ತಿ ಇದ್ದವು ಸರ್. 3 ಚೈನ್ ಒಂದಿತ್ತು. ಇಲ್ಲ, ಏನು ಸೌಂಡು ಏನು ಕೇಳಿಸ್ಲಿಲ್ಲ. 4 ಗಂಟೆಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ಸರ್ ಎಲ್ಲ ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಸರ್. ಇಲ್ಲಿ ದಿವಾನ್ ಮುಂದೆ ಹಾಕಿದ್ವಿ, ಅದೆಲ್ಲ ಹಿಂದೆ ಎಳ್ದು ಎಲ್ಲ ಇದರಲ್ಲಿ ನಮ್ಮ ಇದಾಕ್ಬಿಟ್ಟಿದ್ದಾರೆ. ಗಾಡಿ ಓಪನ್ ಆಗಿತ್ತು, ಗೊತ್ತಿಲ್ಲ ಸರ್ ಏನರಲ್ಲಾಗಿದೆ ಅಂತ. ಅದು ಡೋರ್ ಎಲ್ಲ ಕಿತ್ಬಿಟ್ಟಿದ್ದಾರೆ ಎಲ್ಲನೂ. ಬಟ್ಟೆಗಳೆಲ್ಲ ಎಲ್ಲ ಚಲಪಿಲಿ ಸೀರೆಗಳನ್ನೆಲ್ಲ ಕಿತ್ಬಿಟ್ಟು ಅದರಲ್ಲೆಲ್ಲ ಒಳಗಡೆ ಎಲ್ಲ ಕಿತ್ತು ನೋಡಿದ್ದಾರೆ ಎಲ್ಲನೂ. ಗೊತ್ತಿಲ್ಲ ಸರ್, ಅಲ್ಲಿ ಓಡಾಡ್ತಾ ಇರ್ತಾರೆ ಈ ಕಡೆಗೆ ಸಿಮೆಂಟ್ ಕೆಲಸದವರು, ಅವರು ಇವರು ಎಲ್ಲ ಯಾರಂತ ಹೇಳೋದು. ಜಾಸ್ತಿ ಜನನೇ ಯಾರು ಓಡಾಡ್ತಾ ಇರ್ತಾರೆ, ಜಾಸ್ತಿ ಜನ ಒಂದು ದಿನಕ್ಕೊಂದು 10-15 ಜನ ಓಡಾಡ್ತಾ ಇರ್ತಾರೆ ಈ ಕಡೆ. ನಮ್ಗೆ ಯಾರು ಪರಿಚಯ ಏನಿಲ್ಲ, ಬೇರೆ ಸ್ಟೇಟ್ ಅವ್ರು ಅನ್ಸುತ್ತೆ ಅವರು, ಗೊತ್ತಿಲ್ಲ ಯಾರಂತ ಸರ್. ಗೊತ್ತಿಲ್ಲ, ಆ ಕಡೆ ಮನೆಯಲ್ಲಿ ಒಂದು ಅಂತ ಹೇಳಿದ್ರು, ಅವರೊಬ್ಬರು ಮನೆಯಲ್ಲಿ. ಇನ್ನು ಇದೇ ಗ್ರಾಮದ ಉಮಾ ಹಾಗೂ ರವಿ ದಂಪತಿಗಳ ಮನೆಯ ಪಕ್ಕದ ರಸ್ತೆಯಲ್ಲಿರುವ ಮನೋಜ್ ಎಂಬುವವರು ತಮ್ಮ ಅಜ್ಜಿಯ ಮನೆಗೆ ಹೋಗಿ ಬೆಳಿಗ್ಗೆ ಬರುವಷ್ಟರಲ್ಲಿ ಕಬ್ಬಿಣದ ರಾಡ್ನಿಂದ ಮನೆಯ ಬಾಗಿಲನ್ನು ಓಪನ್ ಮಾಡಿ ಮನೆಯಲ್ಲಿದ್ದ 1 ಕೆಜಿಯಷ್ಟು ಬೆಳ್ಳಿ ಹಾಗೂ 1 ಲಕ್ಷ ರೂಪಾಯಿ ಕಳ್ಳತನವಾಗಿರುವುದನ್ನು ಕಂಡು ಮನೋಜ್ ಪೊಲೀಸರಿಗೆ ತಿಳಿಸಿದ್ದಾರೆ. ಅಗಲಗುರ್ಕಿ ಗ್ರಾಮದ ಗ್ರಾಮಸ್ಥರು ಒಂದೇ ರಾತ್ರಿ 2 ಕಡೆ ಕಳ್ಳತನವಾಗಿರುವುದನ್ನು ಕಂಡು ದಂಗಾಗಿದ್ದಾರೆ. ಮನೋಜ್ ಯಾದವ್ ಅಂತ ನನ್ನ ಹೆಸರು. ಅದೇ ನಿನ್ನೆ ನೈಟು ಮನೇಲಿ ಯಾರೂ ಇರಲಿಲ್ಲ, ಒಬ್ಬನೇ ಇದ್ದಿದ್ದು ನಾನು. ಬೆಳಗ್ಗೆ ಬರೋ ಅಷ್ಟರಲ್ಲಿ ಡೋರ್ ಲಾಕ್ ಎಲ್ಲ ಹೊಡೆದ್ಬಿಟ್ಟು ಮನೆ ಒಳಗಡೆ ನುಗ್ಗಿ ಕ್ಯಾಶ್ ಇತ್ತು, 1 ಲಕ್ಷ ಕ್ಯಾಶ್ ಇತ್ತು, ಒಂದು ಗೋಲ್ಡ್ ರಿಂಗ್ ಇತ್ತು, 1 ಕೆಜಿವರೆಗೂ ಬೆಳ್ಳಿ ಇತ್ತು. ಎಲ್ಲ ಡೋರ್ ಲಾಕ್ ಎಲ್ಲ ಹೊಡೆದ್ಬಿಟ್ಟು ಲಾಕರ್ದು ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ತೆಗ್ದಾಕಿ ತೊಗೊಂಡೋಗಿದ್ದಾರೆ. ಫ್ರಂಟ್ ಲಾಕ್ ಡೋರ್ ಮಾಡಿದ್ದೆ, ಆದ್ರೂ ಅದನ್ನು ಬೆಂಡ್ ಮಾಡಿ ಒಳಗಡೆ ಬಂದು ತೊಗೊಂಡೋಗಿದ್ದಾರೆ. ಅದು ಬ್ರಾಡಲ್ಲಿ ಏನಾದ್ರು ಓಪನ್ ಮಾಡ್ದಂಗಿದ್ದಾರೆ. ಫ್ರಂಟ್ ಡೋರು ಎರಡು ಡೋರ್ ಇದೆ, ಸೇಫ್ಟಿ ಡೋರ್ ಒಂದಿದೆ ಮತ್ತು ಮಾಮೂಲಿ ಡೋರ್ ಒಂದಿದೆ. ಆದರೂ ಓಪನ್ ಮಾಡಿದ್ದಾರೆ ಅದನ್ನು. ಅದು ಲಾಕ್ ಇರಲಿಲ್ಲ. ಅದು ನಾನು ಒಬ್ಬನೇ ಇರೋದು, ಮನೇಲಿ ಯಾರೂ ಇಲ್ಲ. ನಮ್ಮ ಅಪ್ಪ ನಮ್ಮ ಡೆತ್ ಆಗಿದ್ದಾರೆ, ಒಬ್ಬನೇ ಇರೋದು.
ಮಿಡ್ ನೈಟ್ ಆಗಿರೋದು ಅನ್ಕೊತೀನಿ ಸರ್, ನಾನು ಇರಲಿಲ್ಲ. ಗೋಲ್ಡ್ ಎಷ್ಟು ಗ್ರಾಮ್ ಇತ್ತು? ಗೋಲ್ಡ್ ಒಂದು 7 ಗ್ರಾಮ್ 8 ಗ್ರಾಮ್ ಉಂಗುರ ಒಂದಿತ್ತು, 1 kg ಬೆಳ್ಳಿ ಇತ್ತು, ಮತ್ತು ಕ್ಯಾಶ್ 1 ಲಕ್ಷವರೆಗೂ ಕ್ಯಾಶ್ ಇತ್ತು. ಯಾವ ಊರಲ್ಲಿ? ಅಗಲ್ಗುರ್ಕಿ. ಮತ್ತೆಲ್ಲ ಆಗಿದೆ? ನಮ್ಮದು ಇದು 2ನೇ ಮನೆ, ಇದು ಮುಂದೆ ಒಂದಾಗಿದೆ, ಇದು 2ನೇ ಮನೆ. ಎಷ್ಟೊತ್ತಲ್ಲ ಆಗಿದೆ? ಮಿಡ್ ನೈಟ್ ಆಗಿರೋದು ಅನ್ಕೊತೀನಿ ಸರ್. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಅನುಮಾನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ? ಹಾಂ, ಕೊಟ್ಟಿದ್ದೀವಿ ಸರ್. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಹಾಗೂ ಶ್ವಾನದಳ ಬೆರಳಚ್ಚು ತಜ್ಞರು ಪರಿಶೀಲನೆ ನಡೆಸಿದರು. ದೂರನ್ನು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಆರೋಪಿಗಳಿಗೆ ಬಲಿ ಬೀಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.